ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಭಾರತದ ಈಶಾನ್ಯ ರಾಜ್ಯವಾದ ಮೇಘಾಲಯದಲ್ಲಿ ಈಗ ಯುದ್ಧದಂತಹ ವಾತಾವರಣ ನಿರ್ಮಾಣವಾಗಿದೆ. ಕೇವಲ ಒಂದೇ ಪ್ರದೇಶದಲ್ಲಿ ಶಾಂತಿ ಕಾಪಾಡಲು ಒಂದಲ್ಲ ಎರಡಲ್ಲ ಬರೋಬ್ಬರಿ 5 ಸೇನಾ ತುಕಡಿಗಳು ಅಂದ್ರೆ 5 ಆರ್ಮಿ ಕಾಲಮ್ಸ್ ರಂಗಕ್ಕೆ ಇಳಿಸಲಾಗಿದೆ. ಅಂದ್ರೆ ಅಲ್ಲಿನ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಎಂದು ನೀವೇ ಯೋಚಿಸಿ. ಕರ್ಫ್ಯೂ ಜಾರಿ, ಇಂಟರ್ನೆಟ್ ಬಂದ್, ಬೀದಿ ಬೀದಿಗಳಲ್ಲಿ ಸೈನಿಕರ ಪಹರೆ. ಜಮ್ಮು ಕಾಶ್ಮೀರದಲ್ಲೂ ನಡೆಯದ ರೀತಿಯಲ್ಲಿ ಇಲ್ಲಿ ಚುನಾವಣೆಗಳೇ ಮುಂದೂಡಲ್ಪಟ್ಟಿವೆ. ಅಸಲಿಗೆ ಗಾರೋ ಹಿಲ್ಸ್ ನಲ್ಲಿ ಆಗುತ್ತಿರುವುದಾದ್ರೂ ಏನು? ನುಸುಳುಕೋರರ ಕೈವಾಡ ಇದೆಯೇ? ಅಲ್ಲಿನ ಬುಡಕಟ್ಟು ಜನರಿಗೆ ಎದುರಾಗಿರುವ ಪ್ರಾಣ ಸಂಕಟ ಏನು? ಸಂಪೂರ್ಣ ವಿಶ್ಲೇಷಣೆ ನಿಮ್ಮ ಮುಂದೆ. ಬಾಂಗ್ಲಾದೇಶದ ಗಡಿಗೆ ಹೊಂದಿಕೊಂಡಿರುವ ಮೇಘಾಲಯದ ಪಶ್ಚಿಮ ಗಾರೋ ಹಿಲ್ಸ್ ಜಿಲ್ಲೆ ಈಗ ಅಕ್ಷರಶಃ ಅಗ್ನಿಗುಂಡವಾಗಿದೆ. ಇಲ್ಲಿನ ಚಿಬಿನಾಂಗ್ ಎಂಬ ಪ್ರದೇಶದಲ್ಲಿ ಕಳೆದ ಕೆಲವು ದಿನಗಳಿಂದ ಭೀಕರ ಹಿಂಸಾಚಾರ ನಡೀತಾ ಇದೆ. ಸಾಮಾನ್ಯವಾಗಿ ಮಾಧ್ಯಮಗಳಲ್ಲಿ ಹೆಚ್ಚಾಗಿ ಕೇಳಿಬರದ ಈ ಸುದ್ದಿಯ ಹಿಂದೆ ಒಂದು ಭಯಾನಕ ಪಿತೂರಿ ಅಡಗಿದೆ. ಗಾರೋ ಬುಡಕಟ್ಟು ಜನರ ಸಂಸ್ಕೃತಿ, ಆಚಾರ ಮತ್ತು ಹಕ್ಕುಗಳನ್ನು ರಕ್ಷಿಸಲು ಸಂವಿಧಾನದ 5ನೇ ಶೆಡ್ಯೂಲ್ ಪ್ರಕಾರ ಸ್ಥಾಪಿತವಾದ ಸಂಸ್ಥೆಯೇ ಗಾರೋ ಹಿಲ್ಸ್ ಅಟಾನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ GHADC. ಈ ಕೌನ್ಸಿಲ್ ಚುನಾವಣೆಯಲ್ಲಿ ಸ್ಪರ್ಧಿಸಲು ಬಾಂಗ್ಲಾದೇಶದ ಮೂಲದ ಅಭ್ಯರ್ಥಿಗಳು ಮುಂದಾಗಿರುವುದು ಸಂಘರ್ಷಕ್ಕೆ ಕಾರಣವಾಗಿದೆ. ಮಾಜಿ ಶಾಸಕ ಸೈಯದ್ ಗಾಜಿ ಎಸ್ಮತುರ್ ಮೊಮಿನಿನ್ ಎಂಬುವವರು ಬಾಂಗ್ಲಾದೇಶದಿಂದ ಬಂದ ನುಸುಳುಕೋರರಾಗಿದ್ದು ಅಕ್ರಮವಾಗಿ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸಿ ಈಗ ಬುಡಕಟ್ಟು ಜನರ ಅಧಿಕಾರವನ್ನ ಕಸಿಯಲು ಸಂಚು ರೂಪಿಸಿದ್ದಾರೆ ಎಂದು ಸ್ಥಳೀಯ ಗಾರೋ ಬುಡಕಟ್ಟು ಜನರು ಆರೋಪಿಸುತ್ತಿದ್ದಾರೆ. ಈ ಉದ್ವಿಗ್ನತೆಯ ನಡುವೆ ಚಿಬಿನಾಂಗ್ ಸುತ್ತಮುತ್ತಲ ಗ್ರಾಮಗಳಲ್ಲಿ ಭಯಾನಕ ಪೋಸ್ಟರ್ಗಳು ಕಾಣಿಸಿಕೊಂಡಿವೆ. IS ಹೊರಾಸನ್ ಪ್ರಾವಿನ್ಸ್ ISISK ಹೆಸರಿನಲ್ಲಿ ಬಾಂಗ್ಲಾ ಭಾಷೆಯಲ್ಲಿರುವ ಈ ಪೋಸ್ಟರ್ಗಳಲ್ಲಿ ಗಡುವು ನೀಡಲಾಗಿದೆ. 2027ರ ವೇಳೆಗೆ ನೀವು ಈ ಪ್ರದೇಶವನ್ನು ಬಿಟ್ಟು ಹೋಗದಿದ್ರೆ ನಿಮ್ಮನ್ನು ಕಟಾವು ಮಾಡಲಾಗುವುದು ಎಂದು ಬುಡಕಟ್ಟು ಜನರಿಗೆ ಬೆದರಿಕೆ ಹಾಕಲಾಗಿದೆ. ಈ ಬೆದರಿಕೆ ಕೇವಲ ಮಾತುಗಳಲ್ಲ, ಬಾಂಗ್ಲಾದೇಶದಲ್ಲಿರೋ ಗಾರೋ ಬುಡಕಟ್ಟು ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯದ ವಿಡಿಯೋಗಳನ್ನು ವೈರಲ್ ಮಾಡಿ ಇಲ್ಲಿನ ಜನರಲ್ಲಿ ಭೀತಿ ಹುಟ್ಟಿಸಲಾಗಿದೆ. ಈ ಬೆದರಿಕೆಗಳಿಗೆ ಪ್ರತಿಭಟನೆಯಾಗಿ ಗಾರೋ ಯುವಕರು ಮಾಜಿ ಶಾಸಕರ ಮೇಲೆ ದಾಳಿ ನಡೆಸಿದಾಗ ಪರಿಸ್ಥಿತಿ ವಿಕೋಪಕ್ಕೆ ಪೊಲೀಸರು ನಡೆಸಿದ ಗುಂಡಿನ ದಾಳಿಯಲ್ಲಿ 2 ಗಾರೋ ಯುವಕರು ಸಾವನ್ನಪ್ಪಿದ್ದಾರೆ. ಜಿಲ್ಲಾದ್ಯಂತ ಆಕ್ರೋಶ ಭುಗಿಲೆದ್ದು ಅದರ ಕಾರಣ ಸರ್ಕಾರವು ಏಪ್ರಿಲ್ 10ರವರೆಗೆ ಚುನಾವಣೆಗಳನ್ನ ಮುಂದೂಡಿದೆ. ಪರಿಸ್ಥಿತಿಯನ್ನ ಹತೋಟಿಗೆ ತರಲು ಸೈನಿಕರು ಎಟ್ ಸೈಟ್ ಕಂಡಲ್ಲಿ ಗುಂಡಿಕ್ಕುವ ಆದೇಶದಿಂದ ಪಹರೆ ನಡೆಸುತ್ತಿದ್ದಾರೆ. ಇದು ಕೇವಲ ಒಂದು ಸಣ್ಣ ಬುಡಕಟ್ಟು ಪ್ರದೇಶದ ಗದ್ದಲವಲ್ಲ. ಒಂದು ಪ್ರದೇಶದಲ್ಲಿ ಜನಸಂಖ್ಯಾ ಅನುಪಾತ ಡೆಮೋಗ್ರಫಿ ಬದಲಾದ್ರೆ ಎಂತಹ ಅನಾಹುತಗಳು ಸಂಭವಿಸುತ್ತವೆ ಎನ್ನುವುದಕ್ಕೆ ಮೇಘಾಲಯದ ಈ ಘಟನೆ ಸಾಕ್ಷಿಯಾಗಿದೆ. ಬಹುಸಂಖ್ಯಾತ ಗಾರೋ ಬುಡಕಟ್ಟು ಜನರು ಈಗ ತಮ್ಮದೇ ನೆಲದಲ್ಲಿ ಅಭದ್ರತೆಯಿಂದ ಬದುಕ್ತಾ ಇದ್ದಾರೆ. ನುಸುಳುಕೋರರು ರಾಜಕೀಯ ಅಧಿಕಾರ ಹಿಡಿಯಲು ಉಗ್ರಗಾಮಿ ಸಂಘಟನೆಗಳ ಹೆಸರು ಬಳಸಿ ಸ್ಥಳೀಯರನ್ನ ಓಡಿಸಲು ಯತ್ನಿಸುತ್ತಿರುವುದು ಆತಂಕಕಾರಿ ವಿಷಯವಾಗಿದೆ. ಇನ್ನು ಮೇಘಾಲಯದಲ್ಲಿ ಒಟ್ಟಾರೆಯಾಗಿ ನಡೆಯುತ್ತಿರುವ ಈ ಬೆಳವಣಿಗೆಗಳು ಭಾರತದ ಆಂತರಿಕ ಭದ್ರತೆಗೆ ದೊಡ್ಡ ಸವಾಲಾಗಿದೆ. ನುಸುಳುವಿಕೆಯನ್ನ ಪ್ರೋತ್ಸಾಹಿಸಿದರೆ ಭವಿಷ್ಯದಲ್ಲಿ ದೇಶದ ಇತರ ಭಾಗಗಳಲ್ಲೂ ಇಂತಹ ಪರಿಸ್ಥಿತಿ ಬರಬಹುದು ಎಂದು ವಿಶ್ಲೇಷಕರು ಎಚ್ಚರಿಸುತ್ತಿದ್ದಾರೆ. ಸರ್ಕಾರವು ಕೂಡಲೇ ಕಠಿಣ ಕ್ರಮ ಕೈಗೊಂಡು ಬುಡಕಟ್ಟು ಜನರ ಹಕ್ಕುಗಳನ್ನು ರಕ್ಷಿಸಲಿ ಎಂದು ಆಶಿಸೋಣ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.